ಶ್ರೀ ಗುರುಭ್ಯೋ ನಮಃ. ಜ್ಞಾನಧ್ವನಿಯ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ನಾನು ಸುಮಾ ನಾಗೇಶ್, ಒಬ್ಬ ಯೋಗಾಭ್ಯಾಸಿ ಹಾಗೂ ಬೆಂಗಳೂರಿನ ಪ್ರಸನ್ನ ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕಿ. ಇವತ್ತು ನಾನು ಮಾತಾಡೋ ವಿಷಯ ಕೊರೋನಾ ಸಮಯದಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ನೆಮ್ಮದಿ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅನ್ನೋದನ್ನು ನಾವೆಲ್ಲರೂ ಕೇಳಿರ್ಬೋದು. ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಬಾಹ್ಯದಲ್ಲಿ ಮಾಡುವ ಕೆಲಸ ಕಾರ್ಯಗಳು ಎಲ್ಲನೂ ನಮ್ಮ ಶರೀರದ ಸಹಾಯದಿಂದನೇ. ಹಾಗಾಗಿ ನಮ್ಮ ಅಂಗಾಂಗಗಳನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಆರೋಗ್ಯವಾದ ದೇಹದಲ್ಲಿ ಇರೋ ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ ಅನ್ನೋದು ಮನಃಶಾಸ್ತ್ರಜ್ಞರ ಅಭಿಪ್ರಾಯ ಕೂಡ. ನಮ್ಮ ಜೀವಂತ ಬದುಕಿಗೆ ಆಧಾರವಾದ ದೇಹಕ್ಕೆ ಮನಸ್ಸಿಗೆ ನೆಮ್ಮದಿ ಕೆಡಿಸಿ ಇಡೀ ಪ್ರಪಂಚನೇ ಅಲ್ಲಾಡಿಸ್ತಾ ಇದೆ ಈ 4-5 ತಿಂಗಳಿಂದ ಅತಿ ಸೂಕ್ಷ್ಮ ವೈರಾಣು ಕೊರೋನಾ ವೈರಸ್ ಅಥವಾ ಕೋವಿಡ್-19. ಅಸಂಖ್ಯಾತ ಜನರ ನೋವು, ನರಳಾಟ, ಸಾವಿಗೆ ಕಾರಣ ಆಗಿ ಬದುಕನ್ನು ಹೈರಾಣಗೊಳಿಸ್ತಾ ಇದೆ ಇದು. ಈಗ ನಾನು ತುಂಬಾ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಜ್ಞಾನಿಗಳು ಹಾಗೂ ವೈದ್ಯರು ಹೇಳೋ ಹಾಗೆ ಈ ಕೊರೋನಾ ವೈರಸ್ ಅತ್ಯಂತ ಕನಿಷ್ಠ ಬದುಕಿರುವಂತಹ ದುರ್ಬಲವಾದ ಜೀವಿ ಹಾಗೂ ಅದು ಬದುಕಿ ವೃದ್ಧಿಯಾಗಕ್ಕೆ ಮತ್ತೊಂದು ಜೀವಿಯ ಅಗತ್ಯ ಇರುತ್ತೆ. ಇದು ಕೆಮ್ಮು, ನೆಗಡಿಯಿಂದ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ, ಸಾಂಕ್ರಾಮಿಕ ಎಂದು ಹೇಳ್ತಾ ಇದ್ದಾರೆ. ಈ ವೈರಸ್ಸು ಮೂಗು, ಬಾಯಿಯ ಮೂಲಕ ಮನುಷ್ಯನ ದೇಹ ಪ್ರವೇಶ ಮಾಡುತ್ತೆ. ಕೆಮ್ಮುವಾಗ, ಸೀನೋವಾಗ ಎಂಜಲು, ಸಿಂಬಳ ಸಿಡಿದು ಬೇರೆಯವರ ಅಂದ್ರೆ ಹತ್ರ ಇರೋರ ಮೇಲೆ ಸಿಂಪಡಿಕೆ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಆ ಡ್ರಾಪ್ಲೆಟ್ಸ್ ನಲ್ಲಿ ಕೊರೋನಾ ವೈರಸ್ ಇದ್ರೆ ಆಗ ಬೇರೆಯವರ ಮೇಲೂ ಪರಿಣಾಮ ಆಗ್ಬೋದು. ನೋಡಿ, ನೆಗಡಿ ಕೆಮ್ಮನ್ನ ನಾವೆಲ್ಲ ಅನುಭವಿಸೇ ಇರ್ತೀವಿ. ಕೆಲವರಂತೂ ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅನ್ನೋ ಪ್ರಕೃತಿ ಇರೋರು ಇರ್ತಾರೆ. ಈ ಕೊರೋನಾದ ಲಕ್ಷಣವೇ ಕೆಮ್ಮು, ನೆಗಡಿ, ಜ್ವರನೇ. ಈ ವೈರಾಣು ಮೂಗು, ಬಾಯಿ ಮೂಲಕ ಪ್ರವೇಶ ಮಾಡಿ ಗಂಟ್ಲಲ್ಲಿ ಆಶ್ರಯ ಪಡೆದು ಸಂತಾನೋತ್ಪತ್ತಿ ಮಾಡಿಕೊಂಡು ಶ್ವಾಸಕೋಶಕ್ಕೂ ಎಂಟ್ರಿ ತಗೋಬಹುದು. ಆರೋಗ್ಯವಂತರ ಮೇಲೆ ಈ ಕೊರೋನಾ ಪರಿಣಾಮ ಬೀರೋದು ಕಡಿಮೆ. ದೇಹದ ಒಳಗೆ ಬಂದರೂ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಅದು ತೆಪ್ಪಗಾಗತ್ತೆ. ಇಂಥ ವೈರಾಣುಗಳು ಯಾವುದೇ ಇದ್ರೂ ಎದುರಿಸುವ ಕ್ಷಮತೆ ಆರೋಗ್ಯವಂತರಾಗಿರೋರಿಗೆ ಇರುತ್ತೆ. ಯಾರು ನಿಶಕ್ತರೋ, ರೋಗಿಯೋ ಅಂಥವರ ಶ್ವಾಸಕೋಶಕ್ಕೆ ಈ ಕೊರೋನಾ ಪರಿಣಾಮ ಬೀರಿದ್ರೆ ಅಂಥವರಲ್ಲಿ ಮಾತ್ರ ಉಸಿರಾಟದ ತೊಂದರೆನೂ ಕಾಣಿಸ್ಕೋಬಹುದು. ಆಗ ವೈದ್ಯರ ಸಹಾಯನೂ ಅಗತ್ಯವಾಗಿರುತ್ತೆ. ಇಷ್ಟೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗೋ ಒಂದು ಮುಖ್ಯ ಅಂಶ ಅಂದರೆ ನಮ್ಮ ಆರೋಗ್ಯನ ಕಾಪಾಡ್ಕೊಂಡಿರ್ಬೇಕು ಅನ್ನೋದು ಅಲ್ವಾ. ನಮ್ಮ ದೇಹ, ಮನಸ್ಸು ಎರಡನ್ನೂ ಸುಸ್ಥಿತಿಯಲ್ಲಿ ಇಟ್ಕೊಂಡು ನೆಮ್ಮದಿನೂ ಕಂಡ್ಕೊಳ್ಳೋ ಅಭ್ಯಾಸದ ಕಡೆ ಇವಾಗ ಗಮನ ಕೊಡೋಣ. ಅದೇ ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನ. ಇವುಗಳ ಬಗ್ಗೆ ನನ್ನ ಮಿತ ಅರಿವಿಗೆ, ಅನುಭವಕ್ಕೆ ಬಂದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಈ ಬಗ್ಗೆ ನನ್ನ ಮಾತುಗಳನ್ನು ಶುರು ಮಾಡೋಕ್ಕೆ ಮುಂಚೆ ಇಂಥ ಒಂದು ಅತ್ಯಮೂಲ್ಯವಾದ ಜ್ಞಾನವನ್ನು ನಮಗೆ ನೀಡಿರುವ ಪತಂಜಲಿ ಮಹಾಮುನಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಿ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಯೋಗ ಮಾಡೋದಂದ್ರೆ ಬೇರೆ ಬೇರೆ ರೀತಿ ಆಸನಗಳನ್ನು ಮಾಡೋ ದೈಹಿಕ ವ್ಯಾಯಾಮ ಮಾತ್ರ ಅಂತ ಅನ್ಕೊಂಡಿದ್ ನನಗೆ ಯೋಗ ಅನ್ನೋದು ಒಂದು ಜೀವನ ಶೈಲಿ ಅಂತ ಕೇಳಿದಾಗ ಹಾಗಂದ್ರೇನು ಅನ್ನೋ ಪ್ರಶ್ನೆ ಮೂಡಿತು. ಪತಂಜಲಿ ಮುನಿಗಳು ಬರೀ ವ್ಯಾಯಾಮ ಮಾತ್ರ ಮಾಡೋದನ್ನ ಹೇಳ್ಕೊಡ್ಲಿಲ್ಲ, ಅಷ್ಟಾಂಗ ಯೋಗ ಸೂತ್ರವನ್ನ ಕೊಟ್ರು. ಆ 8 ಸೂತ್ರಗಳ ಬಗ್ಗೆ ಗೊತ್ತಾದಾಗ ಮಾತ್ರನೇ ಯಾಕೆ ಯೋಗ ಜೀವನ ಶೈಲಿ ಅನ್ನೋದು ಅಂತ ಅರ್ಥ ಆಗಿದ್ದು. ಬಹಿರಂಗ ಪ್ರಾಕ್ಟೀಸ್ ಆಗಿರೋ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳು ಒಂದು ಭಾಗ ಆಗಿದ್ರೆ ಧಾರಣ, ಧ್ಯಾನ, ಸಮಾಧಿಗಳು ಅನ್ನೋ ಮಿಕ್ಕಿದ 3 ಅಂತರಂಗ ಯೋಗದ ಭಾಗಗಳು. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ ಮೌಲ್ಯಗಳು, ಫಾರ್ ಎಕ್ಸಾಂಪಲ್ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ತಪ, ಶೌಚಾದಿ ಇವೆಲ್ಲವೂ ಯೋಗದ ಒಂದು ಭಾಗ ಆಗಿರೋದ್ರಿಂದ ಯೋಗ ಒಂದು ಜೀವನ ಶೈಲಿ, ನಮ್ಮ ಬದುಕಿಗೆ ಬೇಕಾಗಿರೋದು ಅನ್ನೋದು ಬಹಳ ಅರ್ಥಪೂರ್ಣ. ಹಾಗೆ ಸಮಗ್ರ ಆರೋಗ್ಯಕ್ಕೂ ಯೋಗ ಬೇಕು.
ಸಾಮಾನ್ಯವಾಗಿ ನಮಗೆ ಕೆಲವು ಯೋಗದ ಆಸನಗಳ ಬಗ್ಗೆ ಗೊತ್ತಿರುತ್ತೆ, ಮಾಡಿರ್ತೀವಿ ಅಥವಾ ನೋಡಿರ್ತೀವಿ, ಇಲ್ಲ ಕೇಳಾದ್ರೂ ಇರ್ತೀವಿ. ನಮಗೆ ಯೋಗನ ಕೊಟ್ಟವರು ಅದಕ್ಕೆ ಸರಿ ಹೊಂದ್ಕೊಳ್ಳೋಂಥ ಹೆಸರುಗಳನ್ನು ಕೊಟ್ಟಿದ್ದಾರೆ. ಪ್ರಕೃತಿ ಇರ್ಬೋದು, ಋಷಿಗಳ ಹೆಸರಿರ್ಬೋದು, ಪ್ರಾಣಿಗಳು, ಈ ಥರ ನಮ್ಮ ದಿನನಿತ್ಯದ ಜೀವನಕ್ಕೆ ಏನೇನು ಸಂಬಂಧಿತ ಆಗಿರುತ್ತೋ ಅಂಥ ವಿಷಯಗಳ ಬಗ್ಗೆನೇ ಹೆಸರಿಟ್ಟಿದ್ದಾರೆ. ಉದಾಹರಣೆಗೆ ನೋಡೋದಾದರೆ ಪರ್ವತಾಸನ, ವೃಕ್ಷಾಸನ, ವಜ್ರಾಸನ, ಭರದ್ವಾಜಾಸನ, ವಸಿಷ್ಠಾಸನ, ಬಕಾಸನ, ಮಯೂರಾಸನ, ಪದ್ಮಾಸನ, ಈ ಥರ ಬೇರೆ ಬೇರೆ ಆಸನಗಳನ್ನು ಹೆಸರಿಟ್ಟಿದ್ದಾರೆ. ಶವಾಸನ ಅಂತೂ ಗೊತ್ತು, ಎಲ್ರಿಗೂ ಭಾಳ ಪ್ರಿಯವಾಗಿರೋ ಆಸನ ಅದು ಅಲ್ವಾ. ಯೋಗ ಕರ್ಮಸು ಕೌಶಲಃ ಅಂದ್ರು ಮುನಿಗಳು. ಯಾವುದೇ ಕೆಲಸ ಆಗಲಿ ಕುಶಲತೆಯಿಂದ ಮಾಡೋದೇ ಯೋಗ. ಸಾಮಾನ್ಯವಾಗಿ ನಾವು ಯಾವ ಕೆಲಸನಾರು ಅಚ್ಚುಕಟ್ಟಾಗಿ ಆಗಬೇಕು ಅಂದಾಗ ಗಮನ ಇಟ್ಕೊಂಡು ಮಾಡಬೇಕು ಅಂತೀವಿ. ಬಹುಶಃ ಇದನ್ನೇ ಯೋಗ ಅಂದಿರಬೇಕು ನಮ್ಮ ಹಿರಿಯರು. ಇಷ್ಟೆಲ್ಲ ಹೇಳುವಾಗ ಈ ಯೋಗಾಸನಗಳನ್ನು ಮಾಡೋದು ಬಹಳ ಕಷ್ಟ ಇರಬೇಕಲ್ಲ ಅಂತ ಅನಿಸಿದ್ರೆ ಅದು ಸಹಜನೇ. ಆ ಭಯ ಬೇಡ ಅಂತ ಪತಂಜಲಿ ಮುನಿಗಳು ಅದಕ್ಕೂ ಒಂದು ಸರಳ ಸೂತ್ರ ಕೊಟ್ಟರು. ಸ್ಥಿರ ಸುಖಂ ಆಸನಂ ಅಂತ. ಸ್ಥಿರವಾಗಿ ಆದರೆ ದೇಹವನ್ನು ಅತಿಯಾಗಿ ದಂಡಿಸದೆ ಸುಖವಾಗಿಯೂ ಆಸನಗಳನ್ನು ಮಾಡಿ ಅಂತ ಹೇಳಿದ್ರು. ಈ ವಿಷಯಗಳನ್ನ ಗಮನ ಇಟ್ಕೊಂಡು ಯೋಗಾಭ್ಯಾಸ ಮಾಡ್ತಾ ಹೋದ್ರೆ ತುಂಬಾ ಪ್ರಯೋಜನಕ್ಕೆ ಬರೋ ಅಂಶ ಏನು ಗೊತ್ತಾ? ಅದರಿಂದ ನಮ್ಮ ದೇಹದ ಅಂಗಾಂಗಗಳ ಪರಿಚಯ, ಸಾಮರ್ಥ್ಯ ಹಾಗೂ ಕೊರತೆ ನ್ಯೂನತೆಗಳ ಬಗ್ಗೆ ನಮಗೆ ಅರಿವಿಗೆ ಬರೋದು. ಇಷ್ಟೇನಾ ಯೋಗಾಭ್ಯಾಸ ಅಥವಾ ಇನ್ನೇನಾದ್ರು ಇದೆಯಾ ಅಂದರೆ ಹೌದು ಇದೆ. ಯೋಗ ಮಾಡೋವಾಗ ಭಂಗಿಗಳ ಕಡೆ ಗಮನ ಕೊಡೋದ್ರ ಜೊತೆಗೆ ನಮ್ಮ ಉಸಿರಾಟದ ಕಡೆಗೂ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಪೂರಕ, ರೇಚಕ ಅಂದರೆ ಉಸಿರನ್ನು ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು ಕೂಡ ಆಸನಗಳನ್ನು ಮಾಡ್ತಾ ಇರುವಾಗ ಒಂದು ಶಿಸ್ತಿನಲ್ಲಿ ಆಗ್ತಾ ಇರುತ್ತೆ. ಸದಾ ಕಾಲ ಉಸಿರಾಡ್ತಾನೆ ಇರ್ತೀವಲ್ವಾ, ನಾವು ಜೀವಂತ ಇರೋಕೆ ಅದೇ ಸಾಕ್ಷಿ ತಾನೆ ಅಂತ ನಗು ಬರ್ತಲ್ವಾ? ಹೌದು, ನಿರಂತರವಾಗಿ ಆಡುವ ಉಸಿರಾಟನ ಅದರ ಕಡೆ ಗಮನ ಹರಿಸಿ ಕ್ರಮಬದ್ಧವಾಗಿ ಆಡ್ತೀವಲ್ಲ, ಅದನ್ನೇ ಪ್ರಾಣಾಯಾಮ ಅಂತ ಅನ್ನೋದು. ಅದರಿಂದ ಹೆಚ್ಚಿನ ಪ್ರಯೋಜನ ಆಗೋದು ಅಭ್ಯಾಸದಿಂದ ಸಿದ್ಧವಾದ ಅನುಭವಕ್ಕೆ ನಿಲ್ಕಿರೋ ಅಂಥ ಸಂಗತಿ. ಬನ್ನಿ ಈಗ ಸ್ವಲ್ಪ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣ ಅಂದರೆ ಉಸಿರು, ಗಾಳಿ ಅಥವಾ ಜೀವ ಅಂತ ಅರ್ಥ. ಇದು ಇಡೀ ವಿಶ್ವನೇ ಆವರಿಸ್ಕೊಂಡಿರೋ ಅಂಥ ಚೇತನ. ನಮ್ಮಲ್ಲೂ ಇರೋಂಥ ಈ ಚೈತನ್ಯನ ವಿಶಿಷ್ಟವಾದ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸೋ ಅಂಥ ಕಲೆನೇ ಪ್ರಾಣಾಯಾಮ. ಯೋಗದ ಸೂತ್ರದಲ್ಲಿ ಅಷ್ಟಾಂಗಗಳಿದೆಯಲ್ಲ, ಅದರಲ್ಲಿ ಇದು ಒಂದು. ಇದು ಬರೀ ದೇಹದ ಆರೋಗ್ಯಕ್ಕೋಸ್ಕರ ಶಕ್ತಿಗಳನ್ನು ಈಕ್ವಲಿಬ್ರಿಯಮ್ಮಲ್ಲಿ ಅಂದರೆ ಸಮತೋಲನದಲ್ಲಿ ಇಡಕ್ಕೆ ಮಾತ್ರ ಅಲ್ಲ, ನಮ್ಮ ಇಂದ್ರಿಯಗಳ ಪ್ರವೃತ್ತಿನೂ ಹತೋಟಿಲಿ ಇಡಕ್ಕೆ ಕೂಡ ಈ ಪ್ರಾಣಾಯಾಮ ಸಹಾಯಕ ಆಗಿದೆ. ಯೋಗದಿಂದ ಆಗೋ ಪರಿಣಾಮನ ಚಿತ್ತವೃತ್ತಿ ನಿರೋಧ ಅಂತಲೂ ಹೇಳ್ತಾರೆ. ಅಷ್ಟೇ ಅಲ್ಲ, ಪ್ರಾಣಾಯಾಮ ಮನುಷ್ಯನ ಭಾವನೆಗಳನ್ನು, ನರಮಂಡಲಗಳನ್ನು ಕೂಡ ಶುದ್ಧಿಗೊಳಿಸುತ್ತೆ. ಪ್ರಾಣಾಯಾಮದಲ್ಲಿ ಹಲವಾರು ವಿಧಗಳಿವೆ. ಭಸ್ತ್ರಿಕಾ, ಕಪಾಲಭಾತಿ, ಉಜ್ಜಾಯಿ, ಭ್ರಮರಿ, ಅನುಲೋಮ ವಿಲೋಮ ಪ್ರಾಣಾಯಾಮ, ನಾಡೀಶೋಧನ ಪ್ರಾಣಾಯಾಮ, ಲಯ ಪ್ರಾಣಾಯಾಮ ಇತ್ಯಾದಿ. ಇದೆಲ್ಲ ಬೇರೆ ಬೇರೆ ರೀತಿಯ ಪ್ರಾಣಾಯಾಮಗಳು. ಈ ವಿಧಾನದ ಅಭ್ಯಾಸಗಳನ್ನು ಗುರುಮುಖೇನ ಕಲಿಯೋದು ಬಹಳ ಸೂಕ್ತ. ಈ ವಿಧಾನಗಳ ಬಗ್ಗೆ ಹೇಗೆ ಮಾಡೋದು ಅಂತ ವಿವರಾಗಿ ತಿಳಿಸುವಂಥ ಉದ್ದೇಶ ಇವತ್ತಿನ ಕಾರ್ಯಕ್ರಮದಲ್ಲಿ ನಂದಲ್ಲ. ಆದರೆ ಈ ಪ್ರಾಣಾಯಾಮದ ಅಭ್ಯಾಸದಿಂದ ಶ್ವಾಸಕೋಶ ಅಂದರೆ ಲಂಗ್ಸ್ನ ಬಲವರ್ಧನೆ ಆಗತ್ತೆ, ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗತ್ತೆ ಅನ್ನೋ ಕಾರಣದಿಂದ ಇದ್ರ ಬಗ್ಗೆ ಗೊತ್ತಿಲ್ಲದಲೇ ಇರೋರು ಕೂಡ ಸರಳವಾಗಿ ಅಭ್ಯಾಸ ಮಾಡಲಿ ಅನ್ನೋದು ನನ್ನ ಆಸೆ. ಹಾಗಾಗಿ ಕೆಲವು ವಿಧಾನಗಳನ್ನು ಇಲ್ಲಿ ಹೇಳ್ತೀನಿ. ಆತ್ಮೀಯ ಕೇಳುಗರೆ, ನಿಮಗೆ ಈಗ ಅವಕಾಶ ಇದ್ದರೆ ಒಂದು ಕಡೆ ಕೂತ್ಕೊಳ್ಳಿ. ನನ್ನ ಸೂಚನೆಗಳನ್ನು ಸಾಧ್ಯವಿದ್ದಷ್ಟು ಅನುಸರಿಸಿ. ಪ್ರಾಣಾಯಾಮ ಮಾಡುವಾಗ ಬಲಗೈಯ ತೋರು ಬೆರಳು ಹಾಗೂ ಮಧ್ಯದ ಬೆರಳುಗಳನ್ನು ಮಡಿಸಿ ಮಿಕ್ಕಿದ 3 ಬೆರಳುಗಳು ನೇರವಾಗಿರಲಿ. ಇದನ್ನು ನಾಸಿಕ ಮುದ್ರೆ ಅಥವಾ ವಿಷ್ಣು ಮುದ್ರೆ ಅಂತ ಅಂತೀವಿ. ಈಗ ಬೆನ್ನು ಹುರಿಯನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಕತ್ತನ್ನು ಸ್ವಲ್ಪ ಬಗ್ಸಿ, ಕಣ್ಣನ್ನು
ಮೃದುವಾಗಿ ಮುಚ್ಚಿರಿ. ಎಡಗೈಯನ್ನು ಎಡತೊಡೆಯ ಮೇಲಿಟ್ಟು ಚಿನ್ಮುದ್ರ ಅಂದರೆ ಹೆಬ್ಬೆಟ್ಟು ತೋರ್ಬೆರಳಿನ ತುದಿನ ಜೋಡಿಸಿ ಇಟ್ಕೊಂಡಿರಿ. ಬಲಗೈನ ಹೆಬ್ಬೆಟ್ಟಿನಿಂದ ಬಲಹೊಳ್ಳೆಯನ್ನು ಹಗುರವಾಗಿ ಮುಚ್ಚಿ ತೋರ್ಬೆರಳು ಹಾಗೂ ಮಧ್ಯದ ಬೆರಳುಗಳನ್ನು ಮಡಿಸಿದ್ದೀರಾ. ಈಗ ನಿಧಾನವಾಗಿ ಎಡಹೊಳ್ಳೆಯಿಂದ ಮಾತ್ರನೇ ಉಸಿರಾಡಿ. ಬಲಹೊಳ್ಳೆ ಮುಚ್ಚಿದೆ, ಎಡಹೊಳ್ಳೆಯಿಂದ ಮಾತ್ರನೇ 5-6 ಬಾರಿ ದೀರ್ಘವಾಗಿ ಉಸಿರಾಡಿ. ಈ ಥರ. ಈಗ ನಿಧಾನವಾಗಿ ಉಂಗುರದ ಬೆರಳಿನಿಂದ ಎಡಹೊಳ್ಳೆಯನ್ನು ಮುಚ್ಚಿ ಹೆಬ್ಬೆಟ್ಟನ್ನು ನೇರ ಮಾಡಿಟ್ಕೊಳ್ಳಿ. ಈಗ ಎಡಹೊಳ್ಳೆ ಮುಚ್ಚಿದೆ, ಬಲಹೊಳ್ಳೆ ತೆರೆದಿದೆ. ಇವಾಗ ಬಲಹೊಳ್ಳೆಯಿಂದಾನೇ 5-10 ಬಾರಿ ದೀರ್ಘವಾಗಿ ಉಸಿರಾಡಿ. ಹೀಗೆ ಉಸಿರಾಡ್ತಾ ಇರುವಾಗ ನಿಮ್ಮ ಗಮನ ಉಸಿರಾಟದ ಕ್ರಿಯೆ ಮೇಲೆ ಇರಲಿ. ಅಂದರೆ ಹೇಗೆ ನೀವು ಉಸಿರನ್ನ ಒಳಗೆ ತಗೊಳ್ತಾ ಇದ್ದೀರಾ, ಹೇಗೆ ಆಚೆ ಬಿಡ್ತಾ ಇದ್ದೀರಾ ಅನ್ನೋದ್ರ ಕಡೆ ಗಮನ ಇರಲಿ. ದಿನಕ್ಕೆ ಈ ಥರ ಒಂದು 2-3 ಬಾರಿನಾರು ಮಾಡ್ತಾ ಇರಿ. ಈಗ ನಿಧಾನವಾಗಿ ಕಣ್ಣನ್ನು ತೆಗೀರಿ. ಈಗ ಓಂಕಾರದ ಕಡೆ ಗಮನ ಕೊಡೋಣ. ಮೊದಲಿನಂತೆ ನೇರವಾಗಿ ಕುಳಿತುಕೊಂಡಿದ್ದೀರಾ. ಕಣ್ಣನ್ನು ಮೃದುವಾಗಿ ಮುಚ್ಚಿ 2 ಕೈಗಳಲ್ಲಿ ಚಿನ್ಮುದ್ರೆ ಧರಿಸ್ಕೊಂಡು ನಿಮ್ಮ ತೊಡೆ ಮೇಲೆ ಕೈ ಇಡಿ. ಈಗ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಂಡು ಉಸಿರನ್ನು ಹೊರಗೆ ಬಿಡುವಾಗ ಬಾಯಿಂದ ಓಂ ಅನ್ನೋ ಶಬ್ದವನ್ನು ಎಷ್ಟು ದೀರ್ಘವಾಗಿ ಎಳೆದು ಹೇಳೋಕ್ಕೆ ಸಾಧ್ಯನೋ ಅಷ್ಟು ಉದ್ದವಾಗಿ ಹೇಳಿ. ಈಗ ನಾನು ನಿಮ್ಮ ಜೊತೆಗೆ 3 ಸಲ ಹೇಳ್ತೀನಿ, ನೀವು ನನ್ನ ಜೊತೆಯಾಗಿ ಈ ಅಭ್ಯಾಸನ ಮಾಡಿ. ಇವಾಗ ಮೊದಲು ಉಸಿರು ತಗೋಬೇಕು. ಈ ರೀತಿ ದಿನದಲ್ಲಿ ಹಲವಾರು ಬಾರಿ ಅಭ್ಯಾಸ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಶ್ರುತಿ ಪೆಟ್ಟಿಗೆ ಏನಾದರೂ ಇದ್ರೆ, ರೇಡಿಯಲ್ ಎಲೆಕ್ಟ್ರಾನಿಕ್ಸ್ ಇರುತ್ತಲ್ಲ, ಅದ್ರ ಜೊತೆಗೆ ಸಾ ಪ ಅಂತಾನು ದೀರ್ಘವಾಗಿ ಹೇಳಿ. ಆವಾಗ ಕೇಳಕ್ಕೂ ಹಿತವಾಗಿರುತ್ತೆ, ಧ್ವನಿನೂ ಇಂಪಾಗತ್ತೆ, ಗಂಟಲಿಗೆ ವ್ಯಾಯಾಮ ಕೂಡ ಆಗತ್ತೆ. ನಾನೊಂದ್ಸಲ ಹೇಳಿ ತೋರಿಸ್ತೀನಿ ನೋಡಿ. ಸಾ ಈ ಥರ. ಹೀಗೆ ಅಭ್ಯಾಸನ ಮನೆಯಲ್ಲಿ ಇರೋರು ಎಲ್ಲರೂ ಮಾಡಿ, ಮಕ್ಕಳನ್ನು ಕೂರಿಸ್ಕೊಂಡು ಮಾಡಿಸಿ. ಪ್ರಾಣಾಯಾಮದ ಅಭ್ಯಾಸದಲ್ಲಿ ಕುಂಭಕ ಅಂತ ಒಂದಿದೆ, ಅಂದ್ರೆ ಉಸಿರನ್ನು ಬಿಗಿ ಹಿಡಿದಿಡೋದು ಅಂತ. ಉಸಿರನ್ನ ಒಳಗೆ ನಿಧಾನವಾಗಿ ತಗೊಂಡು ದೇಹದ ಒಳಗೆ ಅದನ್ನ ಇಟ್ಟು ಹಲವು ಎಣಿಕೆಗಳ ಕಾಲ ಉಸಿರನ್ನ ಬಿಗಿ ಹಿಡ್ಕೊಂಡು ಆಮೇಲೆ ಉಸಿರನ್ನ ಹೊರಗೆ ಹಾಕುವಂಥದ್ದು. ಒಂದು 5-10 ಎಣಿಕೆವರೆಗೂ ಉಸಿರನ್ನ ಈ ಥರ ತಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ಅದೇ ಥರ ಉಸಿರನ್ನ ಹೊರ ಹಾಕಿದ ಮೇಲೂ ತಡೆ ಹಿಡಿಯುವಂಥ ಅಭ್ಯಾಸ ಮಾಡಿ. ಅಂದರೆ ಉಸಿರು ಮೈ ಒಳಗಾರು ಇರಲಿ ಅಥವಾ ಹೊರ ಹಾಕಿದ ಮೇಲಾರು ಇರಲಿ, ಒಳ ಉಸಿರು ಇಟ್ಕೊಂಡು ಮಾಡೋದಕ್ಕೆ ಅಂತರ್ಕುಂಭಕ ಅಂತ ಹೇಳ್ತೀವಿ. ಉಸಿರನ್ನ ಹೊರಗೆ ಹಾಕಿ ಉಸಿರನ್ನ ತಡೆಗಟ್ಕೊಂಡಿದ್ರೆ, ತಡೆ ಹಿಡಿದಿದ್ರೆ ಅದನ್ನ ಬಾಹರ್ ಕುಂಭಕ ಅಂತ ಅಂತೀವಿ. ಇದನ್ನ ಈ ರೀತಿ ನಿರಂತರ ಪ್ರಾಣಾಯಾಮದ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗ್ತಾ ಇರುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಈ ಪ್ರಾಣಾಯಾಮದಿಂದ ಶ್ವಾಸನಾಳ ಅಂದರೆ ವಿಂಡ್ ಪೈಪ್ ಅದು ತುಂಬ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗೆ ಪ್ರಾಣವಾಯು ಇದೆಯಲ್ಲ, ಅದು ದೇಹದ ಎಲ್ಲ ಭಾಗಗಳಲ್ಲೂ ಸುಗಮವಾಗಿ ಹರಿಯಕ್ಕೆ ಸಾಧ್ಯ ಆಗತ್ತೆ. ಮನಸ್ಸಿನ ಆರೋಗ್ಯಕ್ಕೂ ಸಹಕಾರಿ. ನಮ್ಮ ಮೆದುಳಿಗೂ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆದಾಗ ಆಲೋಚನೆಗಳು ಗುಣಾತ್ಮಕವಾಗಿರುತ್ತೆ, ಮನಸ್ಸಿಗೆ ನೆಮ್ಮದಿ, ಭಾವನೆಗಳ ಮೇಲೆ ಹಿಡಿತ ಸಿಗುತ್ತೆ.
ಬರೀ ಇಷ್ಟೇ ಅಲ್ಲ, ಹತಾಶೆ ಅಂದರೆ ಡಿಪ್ರೆಷನ್ ಇರ್ಬೋದು, ದುಶ್ಚಟಗಳು, ಸರ್ವಸಾಧಾರಣವಾಗಿ ಬರುವಂಥ ನೆಗಡಿ, ಮೈಗ್ರೇನ್ ತಲೆನೋವು ಇಲ್ಲ ಅರೆ ತಲೆನೋವು, ಇವಕ್ಕೂ ಈ ಪ್ರಾಣಾಯಾಮದಿಂದ ಪರಿಹಾರ ಸಿಗತ್ತೆ. ನಮ್ಮ ಉಸಿರಾಟಕ್ಕೂ ಭಾವನೆಗಳಿಗೂ ಅಂದರೆ ಎಮೋಷನ್ಸ್ಗೂ ತುಂಬ ನೇರವಾದ ಸಂಬಂಧ ಇದೆ. ನೋಡಿ, ನಮ್ಮ ಬದುಕು ಸರಾಗವಾಗಿ ನಡೀತಾ ಇದ್ದಾಗ ಜೀವನನೂ ಹಗರಾಗಿರುತ್ತೆ. ಆದರೆ ಅನಿರೀಕ್ಷಿತ ಆಘಾತಗಳಾದರೆ, ಕಷ್ಟಗಳು ಎದುರಾದರೆ ಮನಸ್ಸಿಗೆ ಆತಂಕ ಶುರುವಾಗುತ್ತೆ. ಬುದ್ಧಿ ಅಂದರೆ ನಮ್ಮ ಆಲೋಚನಾ ಶಕ್ತಿನೂ ಕೆಲಸಲ ಮಂಕಾಗ್ಬಿಡುತ್ತೆ. ಈಗ ಕೊರೋನಾದ ಸಮಯದಲ್ಲಂತೂ ಉದ್ವೇಗ, ಆತಂಕ, ಆರೋಗ್ಯದ ಚಿಂತೆ, ಭವಿಷ್ಯದ ಭಯ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾನೆ ಇದ್ವಿ. ಒಂದು ಕಡೆ ಹೆದರ್ಕೋಬೇಡಿ, ಜಾಗ್ರತೆಯಿಂದಿರಿ, ಏನೂ ಆಗಲ್ಲ ಅನ್ನೋ ಸಂದೇಶ ಸಿಗ್ತಾ ಇದೆ. ಇನ್ನೊಂದು ಕಡೆ ಬೇರೆ ಬೇರೆ ಮೂಲಗಳಿಂದ ಸಿಗೋ ಸಮಾಚಾರಗಳಿದೆಯಲ್ಲ, ಅಯ್ಯೋ ಏನಪ್ಪ ಗತಿ ಅನ್ನೋ ತಳಮಳ ಕೂಡ ಹುಟ್ಟಿಸ್ತಾ ಇದೆ. ಬಂದದ್ದನ್ನಂತೂ ಎದುರಿಸಲೇಬೇಕು ಅನ್ನೋದು ಗೊತ್ತಿದ್ರೂ ಅಭದ್ರತೆ ಮನಸ್ಸಿಗೆ ಕಾಡುತ್ತೆ. ಇಂಥ ಸಮಯದಲ್ಲಿ ಮನಸ್ಸನ್ನು ಶಾಂತಗೊಳಿಸಿ ಬುದ್ಧಿಯನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದು ಬಹಳ ಅವಶ್ಯಕ ಹಾಗೂ ಅಗತ್ಯ ಕೂಡ ಇದೆ. ಇದಕ್ಕೋಸ್ಕರ ನಮಗೆ ಇರೋ ಮಾಧ್ಯಮನೇ ಧ್ಯಾನ ಅಥವಾ ಮೆಡಿಟೇಷನ್. ಇದರ ಅಭ್ಯಾಸದ ಮೂಲಕ ನಮ್ಮ ಆಲೋಚನೆಗಳನ್ನು ಜರಡಿ ಹಿಡಿದು ಬೇಡ್ದಲೇ ಇರೋಂಥ ಅನಾವಶ್ಯಕವಾಗಿರೋ ಕಳೆನೆಲ್ಲ ಕಿತ್ತಾಕ್ಬಿಟ್ಟು ಅಲ್ಲಿ ಸದ್ವಿಚಾರಗಳನ್ನು ಮಾತ್ರ ನಾವು ನೆಡ್ತಾ ಹೋದರೆ ನಮ್ಮ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ. ಬಂಧುಗಳೇ, ಈಗ ಮತ್ತೊಮ್ಮೆ ಬೆನ್ನ ಹುರಿಯನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಒಂದು 2 ನಿಮಿಷದ ಧ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡೋಣ. ಹಾಗೆ ಕಣ್ಣನ್ನು ಮೃದುವಾಗಿ ಮುಚ್ಚಿ ನಿಧಾನವಾಗಿ ಉಸಿರಾಡ್ತಾ ಇರಿ. ನಿಮ್ಮ ಗಮನನ ಉಸಿರಾಟದ ಕಡೆನೂ ಗಮನ ಕೊಡಿ. ತಂಪಾದ ಗಾಳಿ ನಿಮ್ಮ ಮೂಗಿನಿಂದ ದೇಹದ ಒಳಕ್ಕೆ ಪ್ರವೇಶಿಸಿ ಉಸಿರನ್ನು ಹೊರಗೆ ಹಾಕಿದಾಗ ಬೆಚ್ಚಗಿನ ಗಾಳಿ ಹೊರಗೆ ಹೋಗ್ತಾ ಇದೆ. ಇದನ್ನು ಗಮನಿಸಿ. ದೀರ್ಘವಾದ ಉಸಿರಾಟ ದೇಹಕ್ಕೆ, ಮನಸ್ಸಿಗೆ ಒಂದು ರೀತಿಯ ಶಾಂತಿಯನ್ನು ಕೊಡ್ತಾ ಇದೆ. ಈ ಸಮಯದಲ್ಲಿ ಬರೋ ಆಲೋಚನೆಗಳನ್ನು ಯಾವುದೇ ರೀತಿಯಿಂದನೂ ತಡೆ ಹಿಡಿಯೋದು ಬೇಡ. ಮನಸ್ಸಿನಲ್ಲಿ ಪ್ರೀತಿ, ದಯೆ, ಕರುಣೆ, ಶಾಂತಿ, ಸಮಾಧಾನ, ಅನುಕಂಪದ ಭಾವಗಳನ್ನು ತುಂಬಿಸ್ತಾ ಹೋಗೋಣ. ದುಃಖ, ನೋವು, ದ್ವೇಷ, ಅಸೂಯೆ, ಕೋಪದ ಭಾವನೆಗಳನ್ನು ಉಸಿರಿನ ಜೊತೆಗೇ ಹೊರಗೆ ಹಾಕೋಣ. ನಾವು ಉಸಿರಾಡ್ತಾ ಇರೋ ಪ್ರಾಣವಾಯು ನಮ್ಮ ದೇಹದ ಎಲ್ಲ ಅಂಗಾಂಗಗಳಲ್ಲೂ ಹರಿತಾ ಇದೆ. ನಿಧಾನವಾದ ಉಸಿರಾಟದ ಜೊತೆನೆ ನಮ್ಮ ಮನಸ್ಸಿನಲ್ಲಿ ಕೃತಜ್ಞತಾ ಭಾವದಿಂದ ನಮ್ಮ ತಂದೆ ತಾಯಿಯರನ್ನ, ಗುರು ಹಿರಿಯರನ್ನ, ಬಂಧು ಬಾಂಧವರನ್ನ ನೆನಪಿಸ್ಕೊಳ್ಳೋಣ. ನಮ್ಮ ಜೀವನನ ಅನುಭವಗಳನ್ನು ನೆನಪಿಸ್ಕೊಳ್ಳೋಣ. ನಮ್ಮೆಲ್ಲ ಕಾರ್ಯಗಳಿಗೆ ಸಹಕಾರ ಕೊಡ್ತಾ ಇರೋ ನಮ್ಮ ದೇಹಕ್ಕೆ, ಮನಸ್ಸಿಗೆ ಪ್ರೀತಿಯ ಭಾವದಿಂದ ಕೃತಜ್ಞತೆ ಹೇಳೋಣ. ಧನ್ಯವಾದಗಳನ್ನು ಅರ್ಪಿಸೋಣ. ಮನಸ್ಸಿಗೆ ಒಳ್ಳೆ ಆಲೋಚನೆಗಳು, ದೇಹಕ್ಕೆ ಒಳ್ಳೆ ಸಾತ್ವಿಕ ಆಹಾರ, ಸತ್ಕಾರ್ಯಗಳನ್ನು ಮಾಡುವಂಥ ಸಂಕಲ್ಪ ತೊಡೋಣ. ಇಡೀ ವಿಶ್ವಕ್ಕೆ ಮಂಗಳವನ್ನು ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ. ನಿಧಾನವಾಗಿ ಉಸಿರಿಡ್ತಾ, ಉಸಿರಿನ ಕಡೆ ಗಮನ ಕೊಡ್ತಾ, ಕಣ್ಣನ್ನು ಮುಚ್ಚಿರೋ ಹಾಗೇನೆ ನಮಸ್ಕಾರ ಮಾಡುವಂತೆ ಕೈಗಳನ್ನು ಜೋಡಿಸಿ, ನಾನು ನನ್ನ ಮಾತುಗಳನ್ನು ಶಾಂತಿ ಮಂತ್ರದೊಂದಿಗೆ ಮುಗಿಸ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಿರಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.